ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ. ಇದೆಲ್ಲದರ ನಡುವೆ ಮೊದಲನೇದಾಗಿ ನಾನು ನಿಮ್ಮ ಬಗ್ಗೆ ಕೇಳ್ಬಿಡ್ತೀನಿ. ಸೊ ಎಲ್ಲರೂ ಕೇಳಿರ್ತಾರೆ ಯಾಕೆ ಆ ಕಡೆಯಿಂದ ಈ ಕಡೆಗೆ ಅಂತ ಸುದೀರ್ಘವಾಗಿ ಒಂದು 10 ವರ್ಷದಿಂದನೂ ಹೇಳ್ಕೊಂಡು ಬಂದಿರ್ತೀರಿ ನೀವು. ಬಟ್ ಅಧಿಕಾರಿ ಆಗಿದ್ದವರು ಜನರ ಮುಂದೆ ಬಂದು ಜನಪ್ರತಿನಿಧಿ ಆಗಬೇಕು ಅನ್ನೋ ನಿರ್ಧಾರ ಮಾಡಿದ್ದು ಯಾವಾಗ, ಯಾಕೆ ಅಂತ? ಮೇಡಮ್, ಭಾಳ ಕಡೆ ಹೇಳ್ಕೊಂಡಿರ್ತೀನಿ ಇದು. ಆದರೂ ಹೊಸ ಒಂದು ಆ್ಯಂಗಲಲ್ಲಿ ಅದೇ ವಿಚಾರವನ್ನೇ ಹೇಳಬೇಕು ಅಂದರೆ, ನಾವು ಪುಸ್ತಕದ ಜೊತೆ ಬೆಳೆದವರು. ಹಾಗಾಗಿ ಪುಸ್ತಕದ ಸಾಲುಗಳು ಓದೋದಕ್ಕೆ ಆಗಬಾರ್ದು, ಅನುಷ್ಠಾನಕ್ಕೆ ಆಗಬೇಕು ಅಂತ. ವ್ಯವಸ್ಥೆಯನ್ನು ನೋಡ್ತೀವಿ, ವ್ಯವಸ್ಥೆಯನ್ನು ಬೈತೀವಿ. ನಿಜ. ಆದರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ನಾವು ಕ್ರಿಯಾಶೀಲರಾಗ್ತೀವ? ನಾವು ಸೇಫರ್ ಝೋನಲ್ಲಿ ಇದ್ದು ಕಾಮೆಂಟ್ ಮಾಡೋದು ಬಹಳ ಈಸಿ. ನಿಜ. ಆದರೆ ಸೇಫರ್ ಝೋನಿಂದ ಹೊರಗಡೆ ಬಂದು ರಿಸ್ಕ್ ತಗೊಳ್ಳಿಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ತೀವ? ಈ ಪ್ರಶ್ನೆ ನನಗೆ ಬರ್ತಿತ್ತು. ಓಕೆ. ನಾವು ಕೂಡ ಬಹಳಷ್ಟು ಹೇಳ್ತೀವಿ, ವ್ಯವಸ್ಥೆ ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಚೇಂಜ್ ಆಗಬೇಕು, ಇದು ಬದಲಾವಣೆ ಆಗಬೇಕು ಅಂತ. ಬುದ್ಧಿವಂತರು, ವಿದ್ಯಾವಂತರು ಬರಬೇಕು, ಯುವಕರು ಬರಬೇಕು ರಾಜಕಾರಣಕ್ಕೆ, ರಾಜಕೀಯಕ್ಕೆ ಅಂತ. ಬಟ್ ಯಾರು ಮನ್ಸು ಮಾಡಲ್ಲ, ನೀವು ಮನ್ಸು ಮಾಡಿದ್ರಿ. ಇಲ್ಲ, ಬಹಳಷ್ಟು ಜನ ವಿದ್ಯಾವಂತರು, ಬುದ್ಧಿವಂತರು ಇದ್ದಾರೆ. ಬಟ್ ನನ್ನ ದೃಷ್ಟಿಯಲ್ಲಿ, ನನ್ನ ಆಲೋಚನೆಯಲ್ಲಿ ನಾನು ಯಾಕೆ ಹೋಗಬಾರ್ದು? ಅಲ್ಲಿ ಟ್ರಾನ್ಸ್ಫರ್ ಆಗಿ ಬರುವಾಗ ಕೆಲವೊಬ್ಬರು ಹೇಳಿದರು, ನೀವು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇಷ್ಟೊಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳಿದಾಗ, ನಾವು ಬಳಸ್ಕೊಳ್ಳಿಕ್ಕೆ ಹೋದರೆ ನಮ್ಮ ಮನೆ ಮೇಲೆ ಕಲ್ಲು ಹಾರ್ತವೆ, ನೀವು ಮಾಡಿ ಅದನ್ನು ಅಂತ ಹೇಳಿದರು. ಆವಾಗ ನಾನು ಹೇಳಿ ಹೋಗುವಂಥವನಾಗಬಾರ್ದು, ಓಕೆ ಇಲ್ಲಿ ಯಾಕೆ ಮಾಡಬಾರ್ದು, ಆ ಒಂದು ಡಿಸಿಷನ್ ತಗೊಂಡ್ವಿ. ಇಲ್ಲಿವರೆಗೆ ನಡೆದು ಬಂದಿದ್ದೀನಿ. ನಿಜ. ಪ್ರಥಮ ಬಾರಿಗೇನೆ ಒಂದು ಪಕ್ಷದ ನಿಲುವಿದ್ದೇನೆ, ನೆರಳಿದ್ದೇನೆ, ಒಂದು ಭಯ ಪಡ್ತಾರೆ, ನಿಂತ್ರೆ ಸೋಲ್ತೀವ ಗೆಲ್ತೀವ ಅಂತ. ಪಕ್ಷೇತರರಾಗಿ ನಿಂತಿದ್ದಕ್ಕೆ ನೀವು ಬಹುಶಃ ಸೋಲು ಗೆಲುವಿನ ಹಂಗಿಲ್ಲದೆ ಮುಂದಕ್ಕೆ ಬಂದ್ರ ಹೆಂಗೆ ಅಂತಂದ್ರೆ ಆ ಸಂದರ್ಭದಲ್ಲಿ ತಗೊಂಡ ಡಿಸಿಷನ್? ನನಗೆ ಒಂದು ಕಾನ್ಫಿಡೆನ್ಸ್ ಇದ್ದಿದ್ದು, ಫಸ್ಟು ನಾನು ಡಿಸೈಡ್ ಮಾಡಿ ರಿಸೈನ್ ಮಾಡಿದ್ದು 2 ತಿಂಗಳ ಟೈಮಲ್ಲಿ. ಹೌದು. ಅಂದರೆ ಫಸ್ಟಿಂದ ತಲೆಯಲ್ಲಿ ಇರಲಿಲ್ಲ. ನನಗೇನು ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದರೆ, ನಾವೆಲ್ಲ ಲಂಚ ಕೊಡಲಾರ್ದೆ ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ವಿ. ನನಗೇನು ಕಾನ್ಫಿಡೆನ್ಸ್ ಇತ್ತು ಅಂದರೆ, ಈ ಜಾಬ್ ಹೋದರೆ ಇನ್ನೊಂದು 6 ತಿಂಗಳು ಕೂತು ಓದಿದ್ರೆ ನಾನು ಯಾವುದಾದ್ರೂ ಒಂದು ಕ್ಲಿಯರ್ ಮಾಡ್ಕೊಳ್ತೀನಿ. ಸೊ ಅವಾಗ ಮದುವೆ ಮಾಡ್ಕೊಂಡಿದ್ದೆ. ಮದುವೆ ಆಗುವಾಗ ನನಗೆ ಗೊತ್ತಿರಲಿಲ್ಲ ನಾನು ಮುಂದೆ ರಿಸೈನ್ ಮಾಡೋನಿದ್ದೀನಿ ಅಂತ. ಸೊ ಅವಳಿಗೊಂದು ಕೇಳಬೇಕಿತ್ತು. ಇಬ್ಬರು ಕೂತು ಡಿಸೈಡ್ ಮಾಡಿದ್ವಿ. ಪೇರೆಂಟ್ಸು ಎಲ್ಲರೂ ಬೇಡ ಅಂತ ಹೇಳಿದರು. ಆಮೇಲೆ ಆಯಿತು, ಗೋ ಅಹೆಡ್, ಕಷ್ಟನೋ ಸುಖನೋ ಒಟ್ಟಿಗೆ ಅನುಭವಿಸೋಣ ಅಂತ ಹೇಳಿದರು. ಆವಾಗ ರಿಸೈನ್ ಮಾಡಿದ್ವಿ. ರಿಸೈನ್ ಮಾಡುವಾಗ ನನಗಿದ್ದಿದ್ದು, ಇದು ಬಿಟ್ಟರೆ ಒಂದು ಸಾರಿ ಸಕ್ಸಸ್ ಆಗಲಿಲ್ಲ ಅಂದರೆ ಮತ್ತೆ ಕಾಂಪಿಟೇಟಿವ್ ಓದಬೇಕು ಅನ್ನೋದು ಅಷ್ಟೇ ಇತ್ತು ನನ್ನ ಮನಸ್ಸಲ್ಲಿ. ಆಮೇಲೆ ಎಲೆಕ್ಷನ್ ಒಂದು ಸಾರಿ ಫೇಸ್ ಮಾಡಿದ ಮೇಲೆ ಗೊತ್ತಾಯಿತು, ನೆಕ್ಸ್ಟ್ ನಾವು ಇದರಲ್ಲಿ ಸಕ್ಸಸ್ ಆಗಬಹುದು ಅಂಥೇಳಿ, ಹೋರಾಟ ಮಾಡಬಹುದು ಅಂಥೇಳಿ. ಆಮೇಲೆ ಹೋರಾಟಕ್ಕೆ ಇದು ಕೂಡ ಒಂದು ಒಳ್ಳೆ ಕ್ಷೇತ್ರ ಅಂಥೇಳಿ, ಅದಕ್ಕೆ ಆಯಿತು ಇದರಲ್ಲೇ ಮುಂದುವರಿಯೋಣ ಅಂಥೇಳಿ ನಾನು, ನನ್ನ ಹೆಂಡತಿ ಮತ್ತು ನನ್ನ ತಂದೆ ತಾಯಿಗಳು ಸೇರಿ ಡಿಸೈಡ್ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.